ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮಳಿಯ ಇತಿಹಾಸ ಮತ್ತು ವಿಶೇಷಗಳ ಜೊತೆಗೆ ವಾಸ್ತವಾಂಶಗಳ ಬಗ್ಗೆ ಚರ್ಚೆ ಮಾಡೋದ್ರ ಬಗ್ಗೆ ನಾನು ಮೊನ್ನೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದು ತುಂಬ ವೈರಲ್ ಆಗಿದೆ ಮತ್ತು ತುಂಬ ಅಗ್ರಿಬೊಮ್ಮಳಿಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳ ಜೊತೆನೂ ಕೂಡ ತುಂಬ ಚರ್ಚೆಗೆ ಗ್ರಾಸವಾಗಿದೆ. ಸೊ ಏನಪ್ಪ ಅಂತ ಅಂದರೆ, ಸರ್ಕ್ಯೂಟ್ ಹೌಸ್ ಹತ್ರ ಇರುವಂತಹ ಒಂದು ಕಸ ಡಂಪ್ ಮಾಡುವಂಥ ಜಾಗದಲ್ಲಿ ದಿನಾಲೂ ಕೂಡ ಸುಡ್ತಾ ಇದ್ದಾರೆ, ಅದರಿಂದ ವಾಯುಮಾಲಿನ್ಯ ಆಗ್ತಾ ಇದೆ ಅಂತ. ಸೊ ಬನ್ನಿ ಅದ್ರ ಬಗ್ಗೆ ಅಧಿಕಾರಿಗಳು ಅಥವಾ ಸರ್ಕಾರದಿಂದ ಏನು ಕ್ರಮ ಕೈಗೊಂಡಿದ್ದಾರೆ ನೋಡೋಣ. ಅಗ್ರಿಬೊಮ್ಮಳಿಯಲ್ಲಿರುವಂಥ ಸರ್ಕ್ಯೂಟ್ ಹೌಸ್ನ ಮುಂಭಾಗದಲ್ಲಿರುವಂಥ ತ್ಯಾಜ್ಯ ನಿರ್ವಹಣಾ ಘಟಕದ ಸಮಸ್ಯೆ ಬಗ್ಗೆ ತಾವೇನು ಕ್ರಮ ಕೈಗೊಂಡಿದ್ದೀರಿ, ಸರ್ಕಾರದಿಂದ ಏನು ಕ್ರಮ ಕೈಗೊಂಡಿದ್ದೀರಿ ಸ್ವಲ್ಪ ತಿಳಿಸಿ. 2019-20 ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಭೀಮಾನಾಯಕ್ ಅವರ ಶಾಸಕರಿದ್ದಾರೆ. ಕಸ ವಿಲೇವಾರ ಘಟಕ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊರಗಡೆ ಹತ್ರ ಕಸ ತ್ಯಾಜ್ಯ ವಿಲೇವಾರ ಘಟಕ ಮಾಡ್ತಾ ಇದ್ದೀವಿ. ಆಲ್ರೆಡಿ 60% ಕೆಲಸ ಆಗಿದೆ. ಆಲ್ರೆಡಿ ಏನೇನೋ ಒಂದು 30% ಇರ್ಬೋದಿದ್ರೆ ಅದು ಶಾರ್ಟ್ಲಿ ನಾವು ಸಾರ್ವಜನಿಕರಿಗೆ ಉಪಯೋಗ ಆಗಲಿಕ್ಕೆ ಶಾರ್ಟ್ಲಿ ಸಾರ್ವಜನಿಕ ಉಪಯೋಗಕ್ಕೆ ತರ್ತೀವಿ ಅಂತ ಹೇಳಿ. ಸರ್, ಇವಲ್ಲಿ ಕಸಗಳನ್ನ ಸುಡ್ತಾ ಇದ್ದಾರಲ್ಲ, ಇವಾಗ ಅದರಿಂದ ತುಂಬ ವಾಯುಮಾಲಿನ್ಯ ಎಲ್ಲ ಇವಾಗ ಪ್ರೆಸೆಂಟ್ ಆಗ್ತಾ ಇದೆ. ಅಂದರೆ ಈಗ ಅದು ವಿಲೇವಾರಿ ಘಟಕ ಪ್ರಾರಂಭ ಆಗೋದ್ರೊಳಗೆ ತುಂಬ ಕಸ ಸುಟ್ಟು ವಾಯುಮಾಲಿನ್ಯ ಆಗ್ತಿದೆ. ಅದನ್ನು ತಡೆಯೋ ಘಟ್ಟದಕ್ಕೆ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮವ್ರನ್ನ ಒಂದು 2 ಹಾಕಿದ್ದೀವಲ್ಲ ಆಲ್ರೆಡಿ ಕಾಯಲಿಕ್ಕೆ. ಯಾಕಂದರೆ ಅದು ಕಸ ನಾವು ಹೋಗಿ ಡಂಪ್ ಮಾಡ್ತೀವಿ, ಹಸಿ ಕಸ ಒಣ ಕಸ ಅಂತೇಳಿ. ರಾತ್ರಿ ಆದ ಸಮಯದಲ್ಲಿ ಈಗೇನು ನಾವು ಬೈಕಿಂದ ಉಸುಕು ಹೊಡಿತಾರಲ್ಲ ಹುಡುಗರು, ಅವರಿಗೆ ಬೆಳಕು ಆಗಲಿಕ್ಕೆ ನಮ್ಮ ಕಸವನ್ನು ಸುಟ್ಟು ಬೆಳಕು ಬಂದರೆ ಅವ್ರು ಉಸುಕಿನ ತುಂಬಿಕೊಳ್ಳೋಕೆ ಈಸಿ ಆಗುತ್ತಲ್ಲ, ಅದ್ರ ಸಲುವಾಗಿ ಅವರು ತರ್ತಾ ಇದ್ರು. ಅವರು ಈಗ ನಮ್ಮ ಆಲ್ರೆಡಿ ನಮ್ಮ ಒಂದಿಬ್ಬರು ಸಿಬ್ಬಂದಿ ಬಿಟ್ಟಿದ್ದೀನಿ, ಈಗ ಕಡಿಮೆ ಆಗಿದೆ. ಅದ್ರ ಬಗ್ಗೆ ಏನಿಲ್ಲ. ಶಾರ್ಟ್ಲಿ ಈಗ ನಾವು ಅದನ್ನು ಶಿಫ್ಟ್ ಮಾಡ್ತಾ ಇದ್ವಿ. ಬೇಕಾದ್ರೆ ನಿಮ್ಮ ಎಕ್ಸಾಂಪಲ್ ಉದಾಹರಣೆ ವಿಡಿಯೋ ಫೋಟೋ ಸುತ್ತ ನಿಮಗೆ ಕಳಿಸ್ತೀನಿ. ಹಸಿ ಕಸ ಒಣ ಕಸದ್ದು ವಿಲೇವಾರ ಘಟಕ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನೊಂದು 30% ಕೆಲಸ ಇದೆ, ಅದು ಶಾರ್ಟ್. ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ಸ್ನೇಹಿತರೆ ಅಧಿಕಾರಿಗಳಿಂದ ಬಂದಂಥ ಉತ್ತರ. ಬನ್ನಿ ಇವತ್ತು ಫೀಲ್ಡ್ಗೆ ಹೋಗಿ ಬಂದಿರುವಂಥ ಫೋಟೋಗಳು ನಮಗೆ ಕಳಿಸ್ಕೊಟ್ಟಿದ್ದಾರೆ, ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ. ಆ್ಯಂಡ್ ಇದ್ರ ಸಂಬಂಧವಾಗಿ ನಾನು ಪುರಸಭೆಯ ಮುಖ್ಯ ಅಧಿಕಾರಿಗಳ ಜೊತೆನೂ ಕೂಡ ಮಾತನಾಡಿದ್ದೀನಿ. ಮುಖ್ಯ ಅಧಿಕಾರಿಗಳು ಕೂಡ ಇದನ್ನೇ ಹೇಳಿದರು. ನಾವು ಸಂಬಂಧಪಟ್ಟ ಏನು ಇಲಾಖೆ ಇದೆಯಲ್ಲ ಅದರಿಂದ ನಾವು ಡಂಪ್ ಮಾಡ್ತಾ ಇದ್ದೀವಿ ಮತ್ತು ಅದಕ್ಕೆ ಬೆಂಕಿಯನ್ನು ಹಚ್ಚುತ್ತಿರೋದು ನಾವಲ್ಲ, ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ನಾವು ಕೂಡ ಕೆಲಸ ಮಾಡ್ತೀವಿ. ಆ್ಯಂಡು ಇವತ್ತಾಗಲೇ ವಿಲೇವಾರಿಗೆ ಘಟಕ ನಿರ್ಮಾಣ ಮಾಡಿ ಅದನ್ನ ಜರೂರಾಗಿ ಕೆಲಸ ಮುಗಿಸೋ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಆ ಕೆಲಸದ ನಿಮಿತ್ತವಾಗಿ ನಾವು ಕೆಲವೊಂದು ಫೋಟೋಗಳು ಕೂಡ ತೊಗೊಂಬಂದಿದ್ವಿ, ಅವ್ರು ನಿಮಗೆ ಕಳಿಸ್ಕೊಡ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಮುಖ್ಯ ಅಧಿಕಾರಿಗಳು ಕೂಡ ನಮಗೆ ತಿಳಿಸಿದ್ದಾರೆ. ನೋಡಿ, ಇವಾಗ ನೀವು ನೋಡ್ತಾ ಇರುವಂಥ ಎಲ್ಲ ಒಂದು ವಿಡಿಯೋಗಳು, ಫೋಟೋಸ್ಗಳು ಇಲ್ಲಿದ್ದಾವೆ. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ವೇಗವಾಗಿ ಕೆಲಸವನ್ನು ಮಾಡಿ. ಯಾಕಪ್ಪ ಅಂದರೆ ಈಗ ವಾಯುಮಾಲಿನ್ಯ ಏನು ಶುರುವಾಗ್ತಾ ಇದೆ, ಸೊ ಈ ವಾಯುಮಾಲಿನ್ಯಕ್ಕೆ ಈ ಒಂದು ಕಸದಿಂದನೇ ಪ್ರಾಬ್ಲಮ್ ಆಗಬಾರ್ದು ಅನ್ನೋದು ನಮ್ಮ ಕಾಳಜಿ ಅಷ್ಟೇ. ಆ್ಯಂಡು ಘಟಕ ಶುರುವಾಗೋದ್ರೊಳಗಡೆ ತುಂಬ ವಾಯುಮಾಲಿನ್ಯ ಆದರೆ ಅಲ್ಲಿ ಬರುವಂಥ ರೋಗ ರುಜಿನಗಳಿಗೆ ನಾವೆಲ್ಲರೂ ಕೂಡ ಕಾರಣ ಆಗಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ಲಾರ್ದೆ ಬೇಗನೆ ಅದೊಂದು ಕೆಲಸ ನಡೀಲಿ ಅನ್ನೋದು ನನ್ನ ಒಂದು ಕಾಳಜಿ ಆಗಿದೆ ಸ್ನೇಹಿತರೆ. ಮತ್ತು ಈ ಥರದ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನೀವೇನಾದರೂ ಕೂಡ ನಿಮ್ಮ ಊರಿನ ಸಮಸ್ಯೆಗಳಿದ್ದರೆ ದಯಮಾಡಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ಅಥವಾ ನನ್ನ ಫೋನ್ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡಿ. ಜಯಸೂರ್ಯ ಅಗ್ರಿಬೊಮ್ಮಳಿ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಿಂತ ಹೆಚ್ಚಿನ ಮಟ್ಟದ ಏನಾದರೂ ಸಮಸ್ಯೆಗಳಿದೆ ಅಂದರೆ ನೇರವಾಗಿ ನಮ್ಮನ್ನು ಸಂಪರ್ಕಿಸಿ ಅಂತ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಾ, ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.